ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಅಲೆಕ್ಸಾಂಡರ್ ಪೋಪ್ ಅವರ ಬೆಲಿಂಡಾಸ್ ಡ್ರೆಸ್ಸಿಂಗ್ ಟೇಬಲ್ ಅಂತಕ್ಕಂತಹ ಒಂದು ಪೋಯಮ್ನ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ತುಂಬಾ ಫೇಮಸ್ ಆಗಿರತಕ್ಕಂತಹ ಒಂದು ಪೋಯಮ್ ಇದಾಗಿರುತ್ತೆ. ಮನುಷ್ಯರು ಆಂತರಿಕ ಸೌಂದರ್ಯಕ್ಕಿಂತ ಬಾಹ್ಯ ಸೌಂದರ್ಯಕ್ಕೆ ಎಷ್ಟೊಂದು ಪ್ರಾಮುಖ್ಯತೆಯನ್ನು ನೀಡ್ತಾರೆ. ತಮ್ಮ ದೇಹವನ್ನು ಅಲಂಕಾರ ಮಾಡಿಕೊಂಡು ಅದರಿಂದ ಏನು ಹೆಮ್ಮೆಯನ್ನು ಪಡಲಿಕ್ಕೆ ಅವರು ಇಚ್ಛೆ ಪಡ್ತಾರೆ. ಅಂತಹ ಒಂದು ವ್ಯವಸ್ಥೆ ಈಗಲ್ಲ, ಹಿಂದಿನ ಕಾಲದಿಂದಲೂ ಇರತಕ್ಕಂಥದ್ದು. ಸೊ ಅದನ್ನೇ ಇಲ್ಲಿ ವಿಷಯ ವಸ್ತುವಾಗಿ ಅಲೆಕ್ಸಾಂಡರ್ ಪೋಪ್ ಅವರು ಈ ಒಂದು ಪೋಯಮಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಬನ್ನಿ ಪಾಯಿಂಟ್ ವೈಸ್ ಈ ಒಂದು ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಗಮನಿಸಿ. Belinda's dressing table is a famous passage from Alexander Pope mock epic poem The Rape of the Lock. ಸೊ ಅಲೆಕ್ಸಾಂಡರ್ ಪೋಪ್ ಅವರು ಒಂದು ಎಪಿಕ್ ಪೋಯಮ್ ಅನ್ನು ಬರೆದಿದ್ದಾರೆ. ತುಂಬಾ ಲಾಂಗ್ ಆಗಿರ್ತಕ್ಕಂತಹ ಪೋಯಮ್ ಅದಾಗಿರುತ್ತೆ. ಅದರ ಹೆಸರು ದ ರೇಪ್ ಆಫ್ ದ ಲಾಕ್ ಅಂತೇಳಿ. ಅದನ್ನು ಅವರು ಪಬ್ಲಿಷ್ ಮಾಡಿದ್ದಾವಪ್ಪ ಅಂದರೆ 18th ಸೆಂಚುರಿಲಿ ಈ ಒಂದು ಪೋಯಮ್ ಪಬ್ಲಿಷ್ ಆಗಿರುತ್ತೆ. ಸೊ ಪ್ರಸ್ತುತ ನಾವು ಡಿಸ್ಕಷನ್ ಮಾಡ್ತಾ ಇರತಕ್ಕಂತಹ ಈ ಒಂದು ಬೆಲಿಂಡಾಸ್ ಡ್ರೆಸ್ಸಿಂಗ್ ಟೇಬಲ್ ಅಂತಕ್ಕಂಥದ್ದು ಆ ಒಂದು ದ ರೇಪ್ ಆಫ್ ದ ಲಾಕ್ ಅಂತಕ್ಕಂತಹ ಲಾಂಗ್ ಎಪಿಕ್ ಪೋಯಮ್ ಇಂದ ತೆಗೆದುಕೊಂಡಿರ್ತಕ್ಕಂತಹ ಒಂದು ಪಾರ್ಟ್ ಆಗಿರುತ್ತೆ. ಅನೇಕ ವಿದ್ಯಾರ್ಥಿಗಳು ಈ ಒಂದು ಸಮರಿಯನ್ನು ಕೇಳ್ತಾ ಇದ್ದೀರಾ. ಸೊ ನಿಮಗೋಸ್ಕರ ಇಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಸಮರಿಯನ್ನು ಕೊಡ್ತಾ ಇದ್ದೇನೆ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ದ ಪೋಯಮ್ ಹ್ಯೂಮರಸ್ಲಿ ಸೆಟರೈಸಸ್ ದ ಸೂಪರ್ಫಿಷಿಯಾಲಿಟಿ ಆ್ಯಂಡ್ ವ್ಯಾನಿಟಿ ಆಫ್ ಫ್ಯಾಷನಬಲ್ ಅಪ್ಪರ್ ಕ್ಲಾಸ್ ಸೊಸೈಟಿ. ಸೊ ಅಂದಿನ ಸಮಾಜದಲ್ಲಿ ಅಪ್ಪರ್ ಕ್ಲಾಸ್ ಅಂದರೆ ಮೇಲ್ವರ್ಗದ ಹೆಣ್ಣು ಮಕ್ಕಳು ಈ ಒಂದು ಫ್ಯಾಷನ್ಗೋಸ್ಕರ, ಅಲಂಕಾರಗೋಸ್ಕರ ಎಷ್ಟೊಂದು ವ್ಯಾಮೋಹಕ್ಕೆ ಒಳಗಾಗಿದ್ರು ಅಂತಕ್ಕಂಥದ್ದನ್ನು ವ್ಯಂಗ್ಯವಾಗಿ ಇಲ್ಲಿ ತಮಾಷೆ ಮಾಡ್ತಾನೆ ಪೋಯೆಟ್ ಅವರು ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ. ಎಸ್ಪೆಷಲಿ ವುಮೆನ್ಸ್ ಅಬ್ಸೆಷನ್ ವಿತ್ ಬ್ಯೂಟಿ ಆ್ಯಂಡ್ ಅಪಿಯರೆನ್ಸ್. ಅವರೆಲ್ಲರೂ ಕೂಡ ತಾವು ಸುಂದರವಾಗಿ ಕಾಣಬೇಕು ಅಂಥೇಳಿ ಈ ಒಂದು ಮೇಕಪ್ಗಳನ್ನು ಮಾಡ್ಕೊಳ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು, ತಾವು ನೋಡಲಿಕ್ಕೆ ತುಂಬಾ ಸುಂದರವಾಗಿ ಕಾಣಬೇಕು ಅಂತ ಏನೆಲ್ಲವನ್ನು ಮಾಡ್ತಾಯಿದ್ರು ಅಂತಕ್ಕಂಥದ್ದನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾರೆ. ದ ಪೋಯಮ್ ಟೆಲ್ಸ್ ದ ಸ್ಟೋರಿ ಆಫ್ ಎ ಬ್ಯೂಟಿಫುಲ್ ಯಂಗ್ ಲೇಡಿ ನೇಮ್ಡ್ ಬೆಲಿಂಡಾ. ಸೊ ಈ ಪೋಯಮಲ್ಲಿ ಬರ್ತಕ್ಕಂತಹ ಬಹಳ ಮುಖ್ಯವಾಗಿರ್ತಕ್ಕಂತಹ ಕ್ಯಾರೆಕ್ಟರ್ ಹೆಸರೇನಪ್ಪ ಅಂದರೆ ಬೆಲಿಂಡಾ ಅಂತಕ್ಕಂತಹ ಒಬ್ಬ ಹೆಣ್ಣು ಮಗಳಾಗಿದ್ದಾಳೆ. ಇವಳು ಬ್ಯೂಟಿಗೆ ತುಂಬಾ ಮಹತ್ವವನ್ನು ಕೊಡ್ತಾ ಇದ್ಲು. ಪ್ರತಿನಿತ್ಯ ಎದ್ದ ತಕ್ಷಣವೇ ಇವಳು ಮಾಡ್ತಕ್ಕಂತಹ ಮೊದಲನೇ ಕೆಲಸ ಏನಾಗಿರುತ್ತೆ ಅಂದರೆ ತನ್ನನ್ನು ತಾನು ಅಲಂಕಾರ ಮಾಡ್ಕೊಳ್ತಕ್ಕಂಥದ್ದು. In the first canto of the poem, Pope gives us a picture of Belinda's morning routine. ಸೊ ಅವಳ ಎದ್ದ ತಕ್ಷಣ ಏನು ಮಾಡ್ತಾ ಇದ್ದಾಳೆ, ಅವಳ ಒಂದು ಮಾರ್ನಿಂಗ್ ರೂಟೀನ್ ಏನು ಅಂತಕ್ಕಂಥದ್ದನ್ನು ಆರಂಭದ ಒಂದು ಸ್ಟಾಂಜದಲ್ಲೇ ಗಮನಿಸ್ತೇವೆ. ದಿಸ್ ಈಸ್ ಕಾಲ್ಡ್ ಬೆಲಿಂಡಾಸ್ ಡ್ರೆಸ್ಸಿಂಗ್ ಟೇಬಲ್. ಅಂದರೆ ಆ ಒಂದು ಟೇಬಲನ್ನು ತೋರಿಸ್ತಾ ಪೋಯಮ್ ಆರಂಭ ಆಗ್ತಾ ಇದೆ. ದ ಸೀನ್ ಟೇಕ್ಸ್ ಪ್ಲೇಸ್ ವೆನ್ ಬೆಲಿಂಡಾ ವೇಕ್ಸ್ ಅಪ್ ಆ್ಯಂಡ್ ಗೆಟ್ಸ್ ರೆಡಿ ಫಾರ್ ದ ಡೇ. ಸೊ ಎದ್ದ ತಕ್ಷಣವೇ ಮೊದಲನೇ ಕೆಲಸ ಅವಳು ರೆಡಿ ಆಗ್ತಾ ಇದ್ದಾಳೆ, ಅಲಂಕಾರ ಮಾಡ್ಕೊಳ್ತಾ ಇದ್ದಾಳೆ. Pope uses this simple act to show how proud and vain the fashionable ladies of his time were. ಸೊ ಅಂದಿನ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಎಷ್ಟೊಂದು ಫ್ಯಾಷನಬಲ್ ಆಗಿದ್ರು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸ್ತೇವೆ. ಬೆಲಿಂಡಾಸ್ ಡ್ರೆಸ್ಸಿಂಗ್ ಟೇಬಲ್ ಈಸ್ ಡಿಸ್ಕ್ರೈಬ್ಡ್ ಆಸ್ ವೆರಿ ಗ್ರ್ಯಾಂಡ್ ಆ್ಯಂಡ್ ಶೈನಿಂಗ್. ಸೊ ಆ ಒಂದು ಟೇಬಲ್ ಯಾವ ರೀತಿ ಇತ್ತಪ್ಪ ನೋಡಲಿಕ್ಕೆ ಅಂದರೆ ವೆರಿ ಗ್ರ್ಯಾಂಡ್ ಆಗಿ, ನೋಡಲಿಕ್ಕೆ ಅದ್ಭುತವಾಗಿ ಮತ್ತು ಶೈನಿಂಗ್ ಆಗಿ ಕಾಣಿಸ್ತಾ ಇದೆ. ದ ಟೇಬಲ್ ಈಸ್ ಕವರ್ಡ್ ವಿತ್ ಸಿಲ್ವರ್ ಬಾಕ್ಸಸ್. ಆ ಒಂದು ಟೇಬಲ್ ಮೇಲೆ ಸಿಲ್ವರ್ ಬಾಕ್ಸಸ್ಗಳನ್ನು ಕಾಣಬಹುದು. ಅದ್ರ ಜೊತೆಗೆ ಮಿರರ್ಗಳನ್ನು ಕಾಣ್ತೇವೆ. ಮತ್ತು ಅವಳು ಮುಖಕ್ಕೆ ಹಚ್ಚಿಕೊಳ್ಳಿಕ್ಕೆ ಏನು ಬಳಸ್ತಾ ಇದ್ಲೋ ಪೌಡರ್ಸ್ ಇರ್ಬೋದು, ಪರ್ಫ್ಯೂಮ್ಸ್ ಇರ್ಬೋದು, ಆ್ಯಂಡ್ ಅವಳ ಒಂದು ಅಲಂಕಾರಿಕ ಒಂದು ಆಭರಣಗಳಿಂದ ಜ್ಯುವೆಲ್ಸ್, ಅವೆಲ್ಲವನ್ನು ನಾವು ಆ ಟೇಬಲಲ್ಲಿ ಗಮನಿಸ್ತೇವೆ. ಆಲ್ ದೀಸ್ ಥಿಂಗ್ಸ್ ಆರ್ ಪ್ಲೇಸ್ಡ್ ನೀಟ್ಲಿ ಇನ್ ಎ ಪರ್ಫೆಕ್ಟ್ ಆರ್ಡರ್. ಆ ಎಲ್ಲ ವಸ್ತುಗಳನ್ನು ಅವಳು ತುಂಬಾ ಅಚ್ಚುಕಟ್ಟಾಗಿ ಆ ಒಂದು ಟೇಬಲಲ್ಲಿ ಜೋಡಿಸಿರುತ್ತಾಳೆ. ಪೋಪ್ ಕಂಪೇರ್ಸ್ ದ ಟೇಬಲ್ ಟು ಆನ್ ಆಲ್ಟರ್ ಇನ್ ಎ ಟೆಂಪಲ್. ಸೊ ಒಂದು ದೇವಸ್ಥಾನದಲ್ಲಿ ಆಲ್ಟರ್ ಅಂದರೆ ಯಜ್ಞ ಯಾಗಗಳನ್ನು ಮಾಡಲಿಕ್ಕೆ ಅಂತೇಳಿ ಒಂದು ಏನು ಹೋಮಕುಂಡಗಳನ್ನು ಮಾಡಿರ್ತಾರಲ್ವ, ಅವುಗಳನ್ನು ಪೂಜೆಯ ಒಂದು ಸಂದರ್ಭದಲ್ಲಿ ತುಂಬಾ ಅಲಂಕಾರವನ್ನು ಮಾಡ್ತಾರೆ. ಸೊ ಇವಳ ಒಂದು ಟೇಬಲ್ ಕೂಡ ಅದೇ ರೀತಿಯೇ ಇರುತ್ತೆ ಅಂತೇಳಿ ನಮ್ಮ ಪೋಯೆಟ್ ಕಂಪೇರ್ ಮಾಡ್ತಾ ಇದ್ದಾರೆ. ದ ಆಕ್ಟ್ ಆಫ್ ಗೆಟಿಂಗ್ ಡ್ರೆಸ್ಡ್ ಈಸ್ ಶೋನ್ ಲೈಕ್ ಎ ರಿಲಿಜಿಯಸ್ ಸೆರೆಮನಿ. ಸೊ ಒಂದು ಧಾರ್ಮಿಕ ಆಚರಣೆಯನ್ನು ಯಾವ ರೀತಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾರೋ ಅದೇ ರೀತಿ ಇವಳು ಆ ಒಂದು ಅಲಂಕಾರವನ್ನು ಮಾಡಿಕೊಳ್ತಕ್ಕಂತಹ ಟೇಬಲನ್ನು ತುಂಬಾ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾಳೆ. Belinda is the priestess and her maid Betty is like a helper or assistant in the ritual. ಸೊ ಯಾವುದೇ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾದ್ರೆ ಒಬ್ಬ ಹೆಡ್ ಪ್ರೀಸ್ಟ್ ಇರ್ತಾನೆ, ಅಂದರೆ ನಾವು ಪುರೋಹಿತ ಅಂತ ಕರಿತೇವೆ. ಅವರು ಎಲ್ಲ ಒಂದು ಆ ಪೂಜೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತಾರೆ. ಸೊ ಇಲ್ಲಿ ಬೆಲಿಂಡಾನನ್ನು ಏನಿದ್ದಾಳೋ ಬೆಲಿಂಡಾ, ಅವಳನ್ನು ಪ್ರೀಸ್ಟೆಸ್ ಅಂತೇಳಿ ನಮ್ಮ ಪೋಯೆಟ್ ಕರೀತಾ ಇದ್ದಾರೆ. ಮತ್ತು ಆ ಒಂದು ಪೂಜೆ ಮಾಡ್ತಕ್ಕಂಥವ್ರಿಗೆ ಇತರೆ ಪುರೋಹಿತರು ಇರ್ತಾರೆ, ಅವ್ರು ಹೆಲ್ಪರ್ಸ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಬೆಟ್ಟಿ ಅಂತಕ್ಕಂತಹ ಮತ್ತೊಬ್ಬ ಹೆಲ್ಪರನ್ನು ನೋಡ್ತಾ ಇದ್ದೇವೆ. ಸೊ ಬೆಲಿಂಡಾಗೆ ಅಲಂಕಾರ ಮಾಡ್ಕೊಳ್ಳಿಕ್ಕೆ ಈ ಬೆಟ್ಟಿ ಏನಿದ್ದಾಳೋ ಹೆಲ್ಪರ್ ಆಗಿರ್ತಾಳೆ, ಅಸಿಸ್ಟೆಂಟ್ ಆಗಿರ್ತಾಳೆ.
ವೆನ್ ಬೆಲಿಂಡಾ ಸಿಟ್ಸ್ ಬಿಫೋರ್ ದ ಮಿರರ್ ಶಿ ಸ್ಟಾರ್ಟ್ಸ್ ಟು ವರ್ಷಿಪ್ ಹರ್ ಓನ್ ಬ್ಯೂಟಿ. ಸೊ ಆ ಒಂದು ಮಿರರ್ ಮುಂದೆ ನಿಂತ್ಕೊಂಡಾಗ ಇವಳು ಪೂಜಿಸ್ತಕ್ಕಂಥದ್ದು ಅಥವಾ ಆರಾಧಿಸ್ತಕ್ಕಂಥದ್ದು ಏನಪ್ಪ ಅಂದರೆ ತನ್ನದೇ ಬ್ಯೂಟಿಯನ್ನು, ಆ ಒಂದು ಮಿರರಲ್ಲಿ ಏನು ಕಾಣ್ತಾ ಇದ್ದಾಳೋ ಆ ಬ್ಯೂಟಿಯನ್ನೇ ಇವಳು ಏನು ಮಾಡ್ತಾ ಇದ್ದಾಳೆ, ವರ್ಷಿಪ್ ಅಂದರೆ ಆರಾಧನೆಯನ್ನು ಮಾಡ್ತಾ ಇದ್ದಾಳೆ. Pope says she adores the cosmetic powers. This means she gives too much importance to beauty products, makeup and ornaments. ಸೊ ಅವಳು ತನ್ನ ಒಂದು ಬ್ಯೂಟಿ ಬಗ್ಗೆ ಏನೆಲ್ಲವನ್ನ ಇಲ್ಲಿ ಬಳಸ್ತಾ ಇದ್ದಾಳೆ ನೋಡಿ. ಅನೇಕ ಪ್ರಾಡಕ್ಟ್ಸ್ಗಳನ್ನು ಆ ಒಂದು ಟೇಬಲ್ ಮೇಲೆ ಇಟ್ಕೊಂಡಿದ್ದಾಳೆ. ಮೇಕಪ್ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಅನೇಕ ಥಿಂಗ್ಸ್ಗಳಿದ್ದಾವೆ, ಆರ್ನಮೆಂಟ್ಸ್ಗಳು ಕೂಡ ಅಲ್ಲಿ ಇದ್ದಾವೆ. ಶಿ ಯೂಸಸ್ ದೆಮ್ ಟು ಮೇಕ್ ಹರ್ ಸೆಲ್ಫ್ ಲುಕ್ ಮೋರ್ ಚಾರ್ಮಿಂಗ್ ಆ್ಯಂಡ್ ಪರ್ಫೆಕ್ಟ್. ಯಾವ ಉದ್ದೇಶದಿಂದ ಈ ಎಲ್ಲ ವಸ್ತುಗಳನ್ನು ಅವಳು ಬಳಸ್ತಾ ಇದ್ದಾಳೆ? ಒಂದೇ ಉದ್ದೇಶ, ಶಿ ವಾಂಟೆಡ್ ಟು ಲುಕ್ ವೆರಿ ಚಾರ್ಮಿಂಗ್, ಎಲ್ಲರಿಗಿಂತ ತಾನು ಸುಂದರವಾಗಿ ಕಾಣಬೇಕು ಮತ್ತು ಪರ್ಫೆಕ್ಟಾಗಿ ಕಾಣಬೇಕು ಅಂತಕ್ಕಂತಹ ಒಂದು ವ್ಯಾಮೋಹದಿಂದ, ಅಲಂಕಾರದ ಬಗ್ಗೆ ಇರತಕ್ಕಂತಹ ಅವಳ ಒಂದು ವ್ಯಾಮೋಹದಿಂದ ಅವಳೆಲ್ಲ ವಸ್ತುಗಳನ್ನು ಟೇಬಲ್ ಹತ್ರ ಇಟ್ಕೊಂಡಿದ್ದಾಳೆ. ಪೋಪ್ ಡಸ್ ನಾಟ್ ಸೇ ದಿಸ್ ವಿತ್ ಆ್ಯಂಗರ್. ಇಲ್ಲಿ ನಮ್ಮ ಪೋಪ್ ಅವರು ಯಾವುದೇ ಒಂದು ಕೋಪವನ್ನು ಮಾಡ್ಕೊಳ್ದೇನೆ ಇಲ್ಲಿ ಹೇಳ್ತಾ ಇದ್ದಾರೆ, ಸುಮ್ಮನೆ ತಮಾಷೆಯಾಗಿ ಹೇಳ್ತಾ ಇದ್ದಾರೆ. ಬಟ್ ವಿತ್ ಹ್ಯೂಮರ್ ಹಿ ಮೇಕ್ಸ್ ಫನ್ ಆಫ್ ಹೌ ಸೊಸೈಟಿ ಟ್ರೀಟ್ಸ್ ಬ್ಯೂಟಿ ಲೈಕ್ ಎ ಗಾಡ್. ಸೊ ಸಮಾಜ ಅಂತಕ್ಕಂಥದ್ದು ಸೌಂದರ್ಯವನ್ನು ಎಷ್ಟೊಂದು ಮಹತ್ವ ಕೊಟ್ಟು ಅದನ್ನು ಸೌಂದರ್ಯಕ್ಕಾಗಿ ಹಾತೊರಿತಾ ಇರುತ್ತೆ ಅಂತಕ್ಕಂಥದ್ದನ್ನು ತಮಾಷೆ ಮಾಡ್ತಾನೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಮೇಕಪ್ ಲೈಕ್ ಸಮಥಿಂಗ್ ಹೋಲಿ. ಸೊ ಆ ಒಂದು ಮೇಕಪ್ ಮಾಡ್ಕೊಳ್ಳೋದೇ ದೊಡ್ಡ ಕೆಲಸವೇನೋ ಅನ್ನೋ ರೀತಿಯಲ್ಲಿ ಈ ಜನಗಳು ಅದರ ಒಂದು ವ್ಯಾಮೋಹಕ್ಕೆ ಒಳಗಾಗಿದ್ರು ಅಂದಿನ ಸೊಸೈಟಿಲಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಈಚ್ ಐಟಮ್ ಆನ್ ಹರ್ ಟೇಬಲ್ ಹ್ಯಾಸ್ ಎ ಸ್ಪೆಷಲ್ ಪ್ಲೇಸ್ ಆ್ಯಂಡ್ ಪರ್ಪಸ್. ಸೊ ಪ್ರತಿಯೊಂದು ವಸ್ತುಗಳು ಆ ಟೇಬಲ್ ಮೇಲೆ ಏನೇನು ಕಾಣಿಸ್ತಾ ಇದ್ದಾವೋ ಅದು ಅವಳ ದೇಹದ ಪ್ರತಿಯೊಂದು ಭಾಗವನ್ನು ಅಲಂಕಾರವನ್ನು ಮಾಡ್ಕೊಳ್ಳಿಕ್ಕೆ ಯಾವ ರೀತಿಯಲ್ಲಿ ಬಳಸ್ತಾ ಇದ್ಲು ಅನ್ನೋದರ ಒಂದು ಸಂಕೇತವಾಗಿ ಕಾಣಿಸ್ಕೊಳ್ತಾ ಇದೆ. ದೇರ್ ಆರ್ ಕಾಮ್ಸ್ ಟು ಮೇಕ್ ಹರ್ ಹೇರ್ ಸ್ಮೂತ್. ಅಲ್ಲಿ ಕಾಮ್ಸ್ ಅಂದರೆ ಬಾಚಣಿಕೆಗಳಿದ್ದಾವೆ, ತನ್ನ ಕೂದಲನ್ನು ಸ್ಮೂತಾಗಿ ಬಾಚ್ಕೊಳ್ಳಿಕ್ಕೆ ಅಂತೇಳಿ. ಪಿನ್ಸ್ ಟು ಹೋಲ್ಡ್ ಇಟ್, ಆ ಕೂದಲುಗಳಿಗಾಗಿ ಪಿನ್ಸ್ಗಳಿದ್ದಾವೆ. ಪೌಡರ್ಸ್ ಟು ಮೇಕ್ ಹರ್ ಸ್ಕಿನ್ ಫೇರ್, ತನ್ನ ಒಂದು ಚರ್ಮದ ಬಣ್ಣ ಅಲಂಕಾರವಾಗಿ ಕಾಣಬೇಕು, ಹೊಳಿಬೇಕು ಅಂತೇಳಿ ಕೆಲವೊಂದಿಷ್ಟು ಪೌಡರ್ಗಳನ್ನು ತಂದು ಅಲ್ಲಿ ಇಟ್ಕೊಂಡಿದ್ದಾಳೆ. ಆ್ಯಂಡ್ ಪರ್ಫ್ಯೂಮ್ಸ್ ಟು ಮೇಕ್ ಹರ್ ಸ್ಮೆಲ್ ಸ್ವೀಟ್. ಸೊ ಕೆಲವೊಂದಿಷ್ಟು ಪರ್ಫ್ಯೂಮ್ಸ್ಗಳನ್ನು ಕೂಡ ಅಲ್ಲಿ ಅವಳು ಇಟ್ಕೊಂಡಿರೋದನ್ನು ಗಮನಿಸ್ತೇವೆ. She uses bright patches on her face and shining jewelry on her neck and arms. ಅದರ ಜೊತೆಗೆ ಅಲ್ಲಲ್ಲಿ ಬ್ರೈಟ್ ಪ್ಯಾಚಸ್ಸನ್ನು ಮುಖದ ಮೇಲೆ ಹಚ್ಚಿಕೊಂಡಿದ್ದಾಳೆ. ಅದರ ಜೊತೆಗೆ ಶೈನಿಂಗ್ ಜ್ಯುವೆಲ್ರಿ, ಹೊಳಿತಕ್ಕಂತಹ ಆಭರಣಗಳನ್ನು ತನ್ನ ಒಂದು ಕೊರಳಿನ ಸುತ್ತ ಕೈಗಳಲ್ಲಿ ಹಾಕಿಕೊಂಡಿದ್ದಾಳೆ. When she finishes, she looks like a goddess ready to rule the world of fashion and admiration. ಅವಳ ಎಲ್ಲ ಒಂದು ಅಲಂಕಾರಿಕ ವಸ್ತುಗಳನ್ನು ಧರಿಸಿದ ನಂತರದಲ್ಲಿ ನೋಡಲಿಕ್ಕೆ ಯಾವ ರೀತಿ ಕಾಣ್ತಾ ಇದ್ದಾಳೆ ಅಂದರೆ, ಗಾಡೆಸ್ ಅಂದರೆ ಒಬ್ಬ ದೇವತೆ. ಯಾವ ರೀತಿ ಜಗತ್ತನ್ನು, ಯಾವ ಜಗತ್ತು ಅಂತಕ್ಕಂಥದ್ದನ್ನು ಗಮನಿಸಿ, ಫ್ಯಾಷನ್ ಜಗತ್ತು ಮತ್ತು ಎಲ್ಲರೂ ನನ್ನನ್ನು ಹೊಗಳ್ಬೇಕು ಅಂತಕ್ಕಂಥ ಒಂದು ಸಾಮ್ರಾಜ್ಯನೇ ಅಲ್ಲಿದೆ. ಸೊ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಇವಳ ಒಂದು ಸೌಂದರ್ಯವನ್ನು ನೆಕ್ಸ್ಟ್ ಹೊಗಳ್ಬೇಕೇನೋ ಆ ರೀತಿಯಲ್ಲಿ ತನ್ನನ್ನು ತಾನು ಅಲಂಕಾರವನ್ನು ಮಾಡಿಕೊಂಡಿದ್ದಾಳೆ. Through this picture, Pope shows the vanity of upper class women in his society. ಅಂದಿನ ಸಮಾಜದಲ್ಲಿ ಈ ಒಂದು ಮೇಲ್ವರ್ಗದ ಜನಗಳು ಯಾವ ರೀತಿ ಈ ಒಂದು ಅಲಂಕಾರಕ್ಕೆ ವ್ಯಾಮೋಹಕ್ಕೆ ಒಳಗಾಗಿದ್ರು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ದೇ ಸ್ಪೆಂಡ್ ಲಾಂಗ್ ಅವರ್ಸ್ ಡ್ರೆಸ್ಸಿಂಗ್ ಅಪ್ ಆ್ಯಂಡ್ ಕೇರಿಂಗ್ ಫಾರ್ ದೇರ್ ಲುಕ್ಸ್. ತಮ್ಮ ಒಂದು ಬಾಹ್ಯ ನೋಟಕ್ಕಾಗಿಯೇ ಅವರು ಗಂಟೆಗಟ್ಟಲೆ ಆ ಮಿರರ್ ಮುಂದೆ ನಿಂತ್ಕೊಂಡಿರ್ತಾ ಇದ್ರು. ಅದು ಅನ್ನೆಸೆಸರಿ ವೇಸ್ಟ್ ಆಫ್ ಟೈಮ್ ಅಂತೇಳಿ ನಮ್ಮ ಪೊಯೆಟ್ ಅವರು ಕರೀತಾ ಇದ್ದಾರೆ. ಬಟ್ ಅವರು ಅದಕ್ಕೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಗಂಟೆಗಟ್ಟಲೆ ತಮ್ಮನ್ನು ತಾವು ಅಲಂಕಾರ ಮಾಡ್ಕೊಳ್ಳಿಕ್ಕೆ ನಿಂತ್ಕೊಂಡಿದ್ದಾರೆ. ದೇರ್ ಬ್ಯೂಟಿ ಇಸ್ ದೇರ್ ಪ್ರೈಡ್. ಅವರಿಗೆ ತಮ್ಮ ಒಂದು ಸೌಂದರ್ಯ ಏನಿರುತ್ತಲ್ವಾ, ಏನು ದೈಹಿಕ ಸೌಂದರ್ಯ, ಅದೇ ಅವರಿಗೆ ಹೆಮ್ಮೆ ಆಗಿರುತ್ತೆ. ಆ್ಯಂಡ್ ದೇರ್ ಡ್ರೆಸ್ಸಿಂಗ್ ಟೇಬಲ್ ಈಸ್ ಲೈಕ್ ದೇರ್ ಟೆಂಪಲ್. ಆ ಒಂದು ಡ್ರೆಸ್ಸಿಂಗ್ ಟೇಬಲ್ಲೇ ಅವ್ರಿಗೇನಾಗಿದೆ, ದೇವಸ್ಥಾನ ಆಗಿ ಹೋಗ್ಬಿಟ್ಟಿದೆ. Pope uses gentle satire to show that people in his time cared more for outward beauty than for good character or true feeling. ಪೋಪ್ ಅವರು ಇಲ್ಲಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ನಮ್ಮ ಒಂದು ಬಾಹ್ಯ ಸೌಂದರ್ಯ ಅಂತಕ್ಕಂಥದ್ದು ಯಾವುದಕ್ಕೂ ಉಪಯೋಗ ಇಲ್ಲದೆ ಇರತಕ್ಕಂಥದ್ದು. ಮೊದಲಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿರೋದು ನಮ್ಮ ಒಂದು ಕ್ಯಾರೆಕ್ಟರ್ಗೋಸ್ಕರ. ಬಟ್ ಆ ಮಹಿಳೆಯರು ತಮ್ಮ ಒಂದು ಕ್ಯಾರೆಕ್ಟರ್ ಬಗ್ಗೆ, ತಮ್ಮ ಒಂದು ಟ್ರೂ ಫೀಲಿಂಗ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಕೇವಲ ತಮ್ಮ ದೇಹವನ್ನು ಅಲಂಕಾರ ಮಾಡಿಕೊಳ್ಳೋದ್ರಲ್ಲೇ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ. ದ ಲ್ಯಾಂಗ್ವೇಜ್ ಆಫ್ ದ ಪೋಯಮ್ ಈಸ್ ಫುಲ್ ಆಫ್ ವಿಟ್ ಅಂಡ್ ಹ್ಯೂಮರ್. ದ ಸೀರಿಯಸ್ ಟೋನ್ ಮೇಕ್ಸ್ ದ ಡಿಸ್ಕ್ರಿಪ್ಷನ್ even more funny because the subject is very tight. By comparing small daily actions to grand heroic ones, Pope teaches readers to laugh at the foolishness of pride and chauvinism. ನಮ್ಮ ಒಂದು ಹೊರಗಡೆ ಚೆನ್ನಾಗಿ ಕಾಣಬೇಕು ಅಂತೇಳಿ ನಾವು ಸುಮ್ಮನೆ ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೇವೆ, ಇದೊಂದು ಮೂರ್ಖತನ ಅಂತೇಳಿ ಪೊಯೆಟ್ ಅವರು ಹೇಳ್ತಾರೆ. ಇನ್ ಶಾರ್ಟ್, ಬೆಲಿಂಡಾಸ್ ಡ್ರೆಸ್ಸಿಂಗ್ ಟೇಬಲ್ ಶೋಸ್ ಹೌ ಅಲೆಕ್ಸಾಂಡರ್ ಪೋಪ್ ಯೂಸ್ಡ್ ಪೋಯಿಟ್ರಿ ಟು ಮಿರರ್ ಹಿ ಸೊಸೈಟಿ. ಅಂದಿನ ಸಮಾಜ ಯಾವ ರೀತಿ ಇತ್ತು ಅನ್ನಲಿಕ್ಕೆ ಒಂದು ಮಿರರ್ ಆಗಿ ಈ ಒಂದು ಪೋಯಮ್ ನಮಗೆ ಕಾಣಿಸ್ಕೊಳ್ತಾ ಇದೆ. ಹಿ ಟರ್ನ್ಡ್ ಎ ಸಿಂಪಲ್ ಆಕ್ಟ್ ಆಫ್ ಪುಟಿಂಗ್ ಆನ್ ಮೇಕಪ್
into a scene of worship and made us think about what people truly value. ಜನಗಳು ಯಾವ ರೀತಿ ಈ ಒಂದು ಬ್ಯೂಟಿಗೋಸ್ಕರ ಟೈಮನ್ನು ಕೊಡ್ತಾ ಇದ್ರು, ಅದು ನಿಜವಾಗ್ಲೂ ಒಂದು ವ್ಯಾಲ್ಯೂಯಬಲ್ ಥಿಂಗ್ ಆಗಿರಲಿಲ್ಲ. ಯಾವುದು ನಿಜವಾಗಿರ್ತಕ್ಕಂತಹ ಒಂದು ವ್ಯಾಲ್ಯೂಯಬಲ್ ಥಿಂಗ್ ಆಗಿತ್ತಪ್ಪ ಅಂದರೆ ಗುಡ್ ಕ್ಯಾರೆಕ್ಟರ್ ಆ್ಯಂಡ್ ಟ್ರೂ ಫೀಲಿಂಗ್ಸ್. ಅವುಗಳಿಗೆ ಮನುಷ್ಯರು ಮಹತ್ವವನ್ನು ಕೊಡಬೇಕು ಅಂತಕ್ಕಂಥ ಒಂದು ಇಂಡೈರೆಕ್ಟ್ ಆಗಿ ಇಲ್ಲಿ ಮೆಸೇಜನ್ನು ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಇದಿಷ್ಟು ಒಂದು ಶಾರ್ಟ್ ಆಗಿರ್ತಕ್ಕಂತಹ ಸಮರಿ ಆಗಿದೆ ಈ ಒಂದು ಬೆಲಿಂಡಾಸ್ ಡ್ರೆಸ್ಸಿಂಗ್ ಟೇಬಲ್ ಅಂತಕ್ಕಂಥದ್ದು. ಸೊ ಇನ್ನು ಹೆಚ್ಚಿನ ಎಕ್ಸ್ಪ್ಲನೇಷನ್ ನಿಮಗೆ ಬೇಕು ಅಂದರೆ ಮೋರ್ ಎಕ್ಸ್ಪ್ಲನೇಷನ್ ಅಂತ ಕಮೆಂಟ್ ಮಾಡಿ. ಬರ್ತಕ್ಕಂತಹ ದಿನಗಳಲ್ಲಿ ಐ ವಿಲ್ ಟ್ರೈ ಟು ಗಿವ್ ಡಿಟೇಲ್ಡ್ summary of this poem. Thank you for watching. Don't forget to hit the like button and also share this with your all friends.